ಮಾತಾಡು ಸೇವಂತಿ. ನೋಡಿ, ನೀವು ಮೊದಲು ಪ್ರೂವ್ ಮಾಡಿ, ಇದೆಲ್ಲ ಆಮೇಲಿನ ಮಾತು. ನಾನು ಹೇಳಿದ್ನಲ್ಲ ಸೇವಂತಿ, ನಾನು ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ. ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ. ನಾವಿಬ್ರು ದೂರ ಆಗಲ್ಲ ಸೇವಂತಿ. ನಾನು ನೀನು ಮೊದಲಿನ ಥರ ಬದುಕ್ತೀವಿ. ದಿನ ಜಗಳ ಗಲಾಟೆ, ನಮ್ಮ ಕಣ್ಣೀರನ್ನೇ ನೋಡ್ತಾ ಇರೋ ಈ ಗೋಡೆಗಳು ಮತ್ತೆ ನಮ್ಮ ಲವಲವಿಕೆ, ಸಂತೋಷ, ನಮ್ಮ ಮುದ್ದು ಪ್ರೀತಿನ ನೋಡುತ್ತೆ. ನೀ ನನ್ನ ಹೆಂಡತಿ ಆದ್ರೂ ಇಷ್ಟ ಇಲ್ದಾಗ ಬಲವಂತವಾಗಿ ರೊಮ್ಯಾನ್ಸ್ ಮಾಡಬಾರ್ದು ಅಂತ ಆದರ್ಶ ಇಟ್ಕೊಂಡಿರೋ ನಾನು. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ನಿನ್ನ ಟಚ್ಚು ಮಾಡಲ್ಲ. ನೆಮ್ಮದಿಯಾಗಿ ಮಲ್ಕೋ. ನಾಳೆ ನಾವಿಬ್ರು ಕೋರ್ಟಿಗೆ ಹೋಗ್ಬೇಕು. ಮನೇಲಿ ನಡೆಯೋ ಜಗಳನ ಕೋರ್ಟಿಗೆ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ ಸೇವಂತಿ. ಹಾಗೆ ಮಾಡ್ಕೊಂಡಿದ್ದು ನೀವು, ನಾನಲ್ಲ. ಈಗ ಭಯಪಟ್ರೆ ಏನ್ ಪ್ರಯೋಜನ? ನನಗೇನು ಭಯ ಇಲ್ಲ. ನಾನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿನಗೆ ಹುಟ್ಟೋ ಥರ ನಾನು ಮಾಡೇ ಮಾಡ್ತೀನಿ. ನೀನು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನೀನು ಮಾಡಿರೋ ಅಲಿಗೇಷನ್ಗಳೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿ ನಿನ್ನ ಮುಂದೆ ಗೆದ್ದು ಮತ್ತೆ ನಿನ್ನನ್ನು ಪಡ್ಕೋತೀನಿ. ಜಡ್ಜ್ ಮುಂದೆನೆ ನಿನಗೆ ಪ್ರಪೋಸ್ ಮಾಡ್ತೀನಿ. ಇವರು ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಪಕ್ಕ ಏನೋ ಪ್ಲಾನ್ ಮಾಡಿದ್ದಾರೆ. ಏನಿರಬಹುದು?